ಫ್ರೆಂಡ್ಸ್ ನಮಸ್ಕಾರ. ಒಂದು ಗಾಡಿ ಬಂದಿದೆ, ಇಂಜಿನ್ ಓವರ್ ಹೀಟಿಂಗ್ ಸಿಂಬಲ್ ಬಂದಿದೆ ಅಂತ. ಎರ್ಟಿಗಾ ಪೆಟ್ರೋಲ್ CNG. ನಾವು ಏನಂತ ಚೆಕ್ ಮಾಡಕ್ಕೆ ಹೋದರೆ ರೇಡಿಯೇಟರ್ ಕ್ಯಾಪ್ ಒಂದು ಡ್ಯಾಮೇಜ್ ಇದೆ. ಸೊ ನೀರು ಎಲ್ಲಿ ಹೋಯ್ತು ಅಂತ ಅವ್ರಿಗೆ ಗೊತ್ತಿಲ್ಲ. ಸರ್ ಕೂಲೆಂಟು ಖಾಲಿಯಾಗಿತ್ತು, ಅವರು ಖಾಲಿ ಕಮ್ಮಿ ಇತ್ತು. ಸೊ ಅವರು ಚೆಕ್ಕು ಮಾಡಿಲ್ಲ. ಸರಿ ಅಂತ ನಾವು ಎಲ್ಲಿ ಹೋಗಿದೆ ಕೂಲೆಂಟ್ ಅಂತ ಚೆಕ್ ಮಾಡಕ್ಕೆ ಹೋದರೆ ವಾಟರ್ ಪಂಪು ಮೇಲೆ ಬಾನೆಟ್ ಮೇಲೆಲ್ಲ ಹೊಡೆದಿದೆ. ವಾಟರ್ ಪಂಪ್ ಲೀಕೇಜ್ ಇದೆ. ಸೊ ವಾಟರ್ ಪಂಪು ಲೀಕೇಜ್ ಇದೆ. ಕೂಲೆಂಟ್ ನೋಡಿದ್ರೆ 1.5 ಲೀಟ್ರ್ 2 ಲೀಟ್ರ್ ಕಮ್ಮಿ ಇತ್ತು. ಸರಿ ಆಮೇಲೆ 1.5 ಲೀಟ್ರ್ 2 ಲೀಟ್ರ್ ಕಮ್ಮಿ ಇದೆಯಲ್ಲ ಅಂತ ನೀರು ಟಾಪಪ್ ಮಾಡಿದ್ವಿ. ಫಸ್ಟು ನೀರು ಟಾಪಪ್ ಮಾಡಿ ಚೆಕ್ ಮಾಡ್ತಾಯಿದ್ದೀವಿ, ಲೈಟ್ ಬಬಲ್ಸ್ ಬರ್ತಾಯಿದೆ. ಸೊ ಅವ್ರಿಗೇನು ಇನ್ಫಾರ್ಮ್ ಮಾಡಿದ್ದೀವಿ ಅಂದರೆ, ಸರ್ ಫಸ್ಟು ವಾಟರ್ ಪಂಪ್ ಚೇಂಜ್ ಮಾಡ್ತೀನಿ, ಆಮೇಲೆ ಬ್ಯಾಟ್ರಿ ಬಂದು ಫುಲ್ ಊದ್ಕೊಂಡ್ಬಿಟ್ಟಿದೆ, ಗಾಡಿ ಆಫ್ ಆದರೆ ಸ್ಟಾರ್ಟ್ ಆಗ್ತಾಯಿಲ್ಲ. ಸೊ ಅವರು ರೀಸೆಂಟ್ಲಿ ಚೇಂಜ್ ಮಾಡಿದ್ದೀನಿ ಬ್ಯಾಟ್ರಿ ಅಂತ ಹೇಳಿದ್ರು. ಸೊ ಬ್ಯಾಟ್ರಿ ಅಲ್ಲಿ ಎಲ್ಲಿದೆ ವಾರಂಟಿ ಚೆಕ್ ಮಾಡ್ಕೊಳ್ಳಿ. ನಾನು ಇವಾಗ ಏನಂದರೆ, ವಾಟರ್ ಪಂಪ್ ಒಂದು ಹೊಸದು ಹಾಕ್ತೀನಿ, ಥರ್ಮಾಸ್ಟರ್ ವಾಲ್ ಒಂದು ಹೊಸದು ಹಾಕಿ ಚೆಕ್ ಮಾಡಬೇಕು ಗಾಡಿನ. ಒಂದು 10 ಕಿಲೋಮೀಟ್ರ್ ಓಡಿಸಿ ಓವರ್ ಹೀಟಿಂಗ್ ಸಿಮ್ಟಮ್ಸ್ ಏನು ಬಂದಿಲ್ಲ ಅಂದರೆ ಗಾಡಿನ ಡ್ರೈವ್ ಮಾಡ್ಕೊಳ್ಳಿ. ಯಾಕಂದರೆ ಡ್ರೈವರು ಲೈಟ್ ಬ್ಲಿಂಕ್ ಆಗಿದೆ, ಲೈಟ್ ಬ್ಲಿಂಕ್ ಆಗಿ ಸ್ವಲ್ಪ ಬರುತ್ತೆ ಮತ್ತು ಹೋಗುತ್ತೆ ಅಂತ ಹಂಗೆ ಓಡಿಸ್ತಾ ಇದ್ದಾರೆ. ಸೊ ನೀರು ಚೆಕ್ ಮಾಡ್ಕೊಂಡಿಲ್ಲ, ಆಯಿಲ್ ಇದೆಯಾ ಅಂತಲೂ ಚೆಕ್ ಮಾಡ್ಕೊಂಡಿಲ್ಲ. ಸೊ ಇವಾಗ ಏನು ಮಾಡಿದ್ದೀವಿ ಅಂದರೆ ಟಾಪಪ್ ಮಾಡಿದ್ದೀವಿ. ಟಾಪಪ್ ಮಾಡಿ ಸೊ ಅವ್ರಿಗೆ ಓನರು ಬಂದಿದ್ದರು. ಸೊ ಅವ್ರು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ, ಸರಿ ಸರ್ ಇರಿ ನೀವು ಫೋನ್ ಮಾಡ್ತೀನಿ, ನಾನು ನಮ್ಮ ತಮ್ಮಗೆ ಮಾತಾಡ್ಬಿಟ್ಟು ಫೋನ್ ಮಾಡ್ತೀನಿ ಅಂತ ಗಾಡಿನ ಹಂಗೆ ವೆಯ್ಟ್ ಮಾಡ್ತಾಯಿದ್ರು. ಸೊ ನಾನೇನಿದೆ ಈ ಥರ ಅದು ಇದೆ ಅಂತ ಹೇಳಿದ್ದೀನಿ. ನಿಮ್ಗೇನು ಹೇಳ್ತಾ ಇದ್ದೀನಿ ಅಂದರೆ, ಓವರ್ ಹೀಟಿಂಗು ರೆಡ್ ಕಲರಲ್ಲಿ ಯಾವುದೇ ಲೈಟ್ ಬಂದ್ರೂ ಗಾಡಿನ ಓಡಿಸ್ಬೇಡಿ ಅಂತ ಹೇಳ್ತಾ ಇರ್ತೀನಿ. ಸೊ ಇದೂ ಮೇಜರಾಗಿ ಏನು ಆಗಬಾರ್ದು ಅಂತ ನಮಗೂ ತಿಳ್ಕೊಂಡಿದೆ. ಸೊ ಅವರು ಆಗಬಾರ್ದು ಅಂತ ತಿಳ್ಕೊತೀವಿ. ಸೊ ಇದೇ ಥರ ಗಾಡಿನ ಹೊಸ ಡ್ರೈವರ್ ಆಗಿರಲಿ ಹಳೆ ಡ್ರೈವರ್ ಆಗಿರಲಿ, ರೆಡ್ ಕಲರಾಗಿ ಯಾವುದೇ ಲೈಟ್ ಬಂದರೆ ಇಮಿಡಿಯೇಟ್ ಗಾಡಿನ ನಿಲ್ಲಿಸ್ಬೇಕು ಅಂತ ಹೇಳಿರ್ತೀವಿ. ಸೊ ಇದನ್ನು ನೋಡಿ, ಬ್ಯಾಟ್ರಿನೂ ಫುಲ್ ಡೆಡ್ಡು. ಜಂಪ್ ಕೊಟ್ಟು ಸ್ಟಾರ್ಟ್ ಮಾಡಿದೆ ನಾನು. ಜಂಪ್ ಕೊಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದಾರೆ, ತಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಥರ ಎಲ್ಲ ಸ್ಟಾರ್ಟ್ ಲೇಟ್ ಕ್ರ್ಯಾಂಕು. ಸೊ ಈ ಥರ ಎಲ್ಲ ಬ್ಯಾಟ್ರಿ ಬಂದ್ಬಿಟ್ಟು ಕ್ರ್ಯಾಂಕ್ ಆಗಿಲ್ಲ ಅಂತ ಹೇಳ್ಬಿಟ್ಟು ತಳ್ಬಿಟ್ಟು ಸ್ಟಾರ್ಟ್ ಮಾಡಿ ಇನ್ನೊಂದು ಪ್ರಾಬ್ಲಮ್ ಆಗೋದು ಬೇಡ. ಸೊ ಅವ್ರಿಗೆ ಸುಮಾರು ಸಲ ಹೇಳ್ತಾ ಇರ್ತೀನಿ, ತಳ್ಬಿಟ್ಟು ಸ್ಟಾರ್ಟ್ ಮಾಡೋದು ಒಂದು ಸಲ ಏನೇ ಎಮರ್ಜೆನ್ಸಿಗೆ ಓಕೆ. ಸೊ ಎಲ್ಲ ಟೈಮ್ ಆ ಥರ ಮಾಡೋಕ್ಕೆ ಹೋಗ್ಬಾರ್ದು. ಬ್ಯಾಟ್ರಿನ ವಾರಂಟಿ ಮಾಡೋಕ್ಕೆ ಹೇಳಿದ್ದೀನಿ. ಅದನ್ನು ಮತ್ತು ಕೆಳಗಡೆ ನೋಡಿ ಕೂಲೆಂಟು ಕೆಳಗಡೆ, ಸೊ ಅಲ್ಲಿನೂ ಲೀಕೇಜ್ ಇದೆ. ಸೊ ಅವ್ರು ಕ್ಲಿಯರಾಗಿ ತೋರಿಸಿದ ಮೇಲೆ, ಸರ್ ಓಕೆ ಸರ್ ಕರೆಕ್ಟ್ ಅಂತ ಹೇಳಿದ್ರು. ಸೊ ವಾಟರ್ ಪಂಪ್ ಮೇಯ್ನು ಡಯಾಗ್ನೋಸ್ ಮಾಡಿರೋದು, ಮತ್ತು ರೇಡಿಯೇಟರ್ ಕ್ಯಾಪಿಂದನೂ ಲೀಕೇಜ್ ಇದೆ. ಥರ್ಮಾಸ್ಟರ್ ವಾಲ್ವು ಹಾಕಲೇಬೇಕಾಗತ್ತೆ. ಸೊ ಇದನ್ನೇ ಹೇಳ್ತಾ ಇರ್ತೀನಿ ಫ್ರೆಂಡ್ಸ್. ರೆಡ್ ಕಲರಲ್ಲಿ ನಿಮ್ಮ ಗಾಡಿ ಓಡಿಸೋ ಟೈಮಲ್ಲಿ ರೆಡ್ ಕಲರಲ್ಲಿ ಯಾವುದೇ ಲೈಟ್ ಬರಬಾರ್ದು. ಇದೇ ಥರ ಶೇರು ಕಮೆಂಟ್